ಬರಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ Life is all about love, love and live. ಇದು ನಾವು ಕೆಫೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಫಾರ್ಮರ್ ಸಿ ಅಂತ ಹೆಸರಿಟ್ಟಿದ್ದೀವಿ. ಫಾರ್ಮರ್ ಸಿ ಅಂದರೆ ಈಗ ಎಲ್ಲ ಮೆಡಿಕಲ್ ಆಗಿದೆ. ಇಲ್ಲಿ ಫಾರ್ಮರ್ ಸಿ ಅಂದರೆ ನಾವು ಇದು ನಮಗೆ ಮಾಡಕ್ಕೆ ಹೇಳ್ಕೊಟ್ಟಿರೋದು ಮಹೇಶ್ ಸಾಕ್ರೆ ಅಂತ. ಅವ್ರು ಬೆಂಗಳೂರಿಂದ ಮೈಸೂರಿಗೆ ಬಂದು ನಮ್ಗೆಲ್ಲ ಹೇಳ್ಕೊಡ್ತಾರೆ. ಕ್ರಾಫ್ಟ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅವೆಲ್ಲ ನಮಗೆ ಮೈಸೂರಿಗೆ ಬಂದು ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸ್ ಎಟ್ ಮೈಸೂರಲ್ಲಿ. ಅವರು ನಾವು ಕ್ಲಾಕ್ ಬದಲು ಸ್ಮೈಲ್ ಆ್ಯಂಡ್ ಡು ವಾಟ್ ಇಟ್ ನೀಡ್ಸ್ ಟು ಅಂತ ಇದೆ. ಅಂದರೆ ನಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾವು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಈಗ 10 ನಿಮಿಷ 15 ನಿಮಿಷ ಅಂತಲೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಲ್ಲ. ಇದು ಹೆಂಗೆ ಗಡಿಯಾರ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನ್ಷಾ ಅಂತ. ನಾನಿವತ್ತು ಕ್ಯಾಂಪ್ ಬಗ್ಗೆ ಹೇಳ್ತೀನಿ. ಕ್ಯಾಂಪ್ದು ಹೆಸರು ಕ್ಲಾಸ್ ಅಟ್ ಮೈಸೂರು ಅಂತ. ಕ್ಲಾಸ್ದು ಅಬ್ರಿವೇಷನ್ ಏನು ಅಂದರೆ ಕಮ್ಯುನಿಟಿ ಲಿವಿಂಗ್ ಅಡ್ರೆಸ್ಸಿಂಗ್ ಸಸ್ಟೈನಬಲ್ ಸೊಸೈಟಿ. ಸೊ ಈ ಕ್ಯಾಂಪು April 6th 12th ತನಕ ನಡೆಯುತ್ತೆ. 7 day ರೆಸಿಡೆನ್ಷಿಯಲ್ ಕ್ಯಾಂಪ್ ಇದು. ನಾವು ಕಮ್ಯುನಿಟಿ 1 ಅಂತ ಹೆಸರಿಟ್ಕೊಂಡಿದ್ದೀವಿ. ಸೊ ಇದು Day 3 ನಮ್ಮ ಈ ಕ್ಯಾಂಪಲ್ಲಿರೋದು. ಮುಂದಕ್ಕೆ ಕಶ್ವಿ ಹೇಳ್ತಾಳೆ ಈ 3 ದಿವಸ ಏನು ಮಾಡಿದ್ವಿ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಶ್ವಿ. ನಾವು April 6th ನಾವು ಫಸ್ಟು ಎಲ್ಲರೂ ಗ್ಯಾದರ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವೊಂದು ಸಣ್ಣ ಒಂದು ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಆಗ ಒಂದು ಡಾಕ್ಟರ್ ಅಂತ ಆಟ ಆಡ್ತೀವಿ. ಆಗ ಕೈಯೆಲ್ಲ ಟ್ವಿಸ್ಟ್ ಆಗಿರುತ್ತೆ. ಅದನ್ನು ಅವರೇ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತ ಅವರೇ ಡಿಸ್ಕಷನ್ ಮಾಡಿ ಅವರು ಯಾವ ಕಡೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅಂತ ಎಲ್ಲ ಒಂದು ಆ್ಯಕ್ಟಿವಿಟಿ ಆಯಿತು. ಅದಾದಮೇಲೆ ನಾವು ಅವತ್ತು ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಸಂಜೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸಲ್ಲಂತೂ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು 7th ಡೇಗೆ ನಾವು ಅಂದರೆ ನಿನ್ನೆ ನಾವು ಫಸ್ಟು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಗೋಲ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಅಂತ ಗೋಲ್ಸ್ ಮತ್ತು ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ವಿ. ಅದರಲ್ಲಿ ನಮಗೆ ಯಾವ ಥರ ರೂಲ್ಸ್ ಬೇಕು, ಯಾವ ಥರ ಇಟ್ಕೋಬೇಕು, ಅಥವಾ ನಮ್ಮ ಗೋಲ್ಸು ಈ 7 ಡೇಸಲ್ಲಿ ಏನೇನು ಗೋಲ್ ನಾವು ಮಾಡಬೇಕು ಆ ಥರ ಎಲ್ಲ ನಾವು ಡಿಸ್ಕಸ್ ಮಾಡಿ ನಾವೇ ಬರೆದ್ವಿ. ಅದಾದಮೇಲೆ ಅದ್ರ ನಾಳೆಗೆ ಅದನ್ನು ತಿರ್ಗಾ ರಿವಿಸಿಟಿಂಗ್ ಮಾಡಿದ್ವಿ. ಇನ್ನು ಏನಾದರೂ ಚೇಂಜಸ್ ಮಾಡ್ಬೋದಾ ಅಥವಾ ಆ್ಯಡ್ ಆನ್ ಮಾಡ್ಬೋದಾ ಅಂತ. ಅದಾದಮೇಲೆ ನಾವು ಅವತ್ತು ಜುಂಬಾಗೆ ಡ್ಯಾನ್ಸ್ ಸ್ಟುಡಿಯೋ ಇದೆ, ಅಲ್ಲಿಗೆ ಹೋಗಿ ಜುಂಬಾ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ಅದಾದಮೇಲೆ ನಾವು ಅವತ್ತು ಮಾಸ್ಕ್ ಮೇಕಿಂಗ್ ಇತ್ತು. ಕಾರ್ಡ್ಬೋರ್ಡ್ ಶೀಟ್ಸಿಂದ ಅದು ಹೇಗೆ ಕಟ್ ಮಾಡಬೇಕು, ಪೆನ್ಸಿಲ್ ಹೇಗೆ ಇಟ್ಕೋಬೇಕು, ಅದನ್ನು ಶೇಪ್ನ ಡ್ರಾ ಮಾಡಿಬಿಟ್ಟು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಅದನ್ನು ಪೇಂಟ್ ಮಾಡಿ ನಾವು ಮಾಸ್ಕ್ ಮೇಕಿಂಗ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ತಿರ್ಗಾ ನಿನ್ನೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ನಮ್ಮ ಡ್ಯಾನ್ಸ್ ಏನು ಅರ್ಧ ಕಂಪ್ಲೀಟ್ ಆಗಿತ್ತು ಅದನ್ನು ತಿರ್ಗಾ ಇನ್ನೊಂಚೂರು ಸ್ಟೆಪ್ಸ್ ಎಲ್ಲ ಆ್ಯಡ್ ಆನ್ ಮಾಡ್ಕೊಂಡ್ವಿ. ಇವತ್ತು 3ನೇ ದಿನ ನಾವು ಫಸ್ಟು ಇವತ್ತು ಎಲ್ಲರೂ ಫ್ರೆಶ್ ಅಪ್ ಆಗಿ ಇವತ್ತು ನಾವು ಬ್ಯಾನಿಯನ್ ಟ್ರೀ ಇದೆ ಅಲ್ಲಿಗೆ ಹೋಗಿ ಫಸ್ಟು ಯೋಗ ಮಾಡಿದ್ವಿ. ಅಲ್ಲಿ ವೆಂಕಟಣ್ಣ ಅಂತ ಇದ್ದರು, ಅವ್ರು ನಮಗೆ ಯೋಗ ಹೇಳ್ಕೊಟ್ರು. ಅದಾದಮೇಲೆ ನಮಗೆ ಇವತ್ತು ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ತಿರ್ಗಾ ನಮ್ಮ ಗೋಲ್ಸು ಮತ್ತು ಅಗ್ರಿಮೆಂಟ್ಸ್ದು ತಿರ್ಗಾ ರಿವಿಸಿಟಿಂಗ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾ ಅಂದ್ಬಿಟ್ಟು ಚೇಂಜಸ್ ಮಾಡಿದ್ವಿ ಇವತ್ತು. ಅದಾದಮೇಲೆ ನಾವಿವತ್ತು ಪಾರ್ಕಿಗೆ ಹೋಗಿ ಒಂದು ಲೈಫ್ ಲೆಸನ್ ಆ್ಯಕ್ಟಿವಿಟಿ ಅಂತಲೇ ಅನ್ಬೋದು. ಅದರಲ್ಲಿ ಈಗ ಫಸ್ಟು 2 ಟೀಮ್ ಮಾಡಿಕೊಂಡು ಒಬ್ರಿಗೆ ಕಾಣಲ್ಲ, 3 ಜನ ಕಾಣಲ್ಲ, ಅವ್ರಿಗೆ ಬಟ್ಟೆ ಹಾಕಿರ್ತೀವಿ. ಅದಾದಮೇಲೆ ಇನ್ನು ಇಬ್ಬರಿಗೆ ಕಿವಿ ಕೇಳಿಸುತ್ತೆ, ಮಾತಾಡೋಕ್ಕೆ ಬರುತ್ತೆ. ಅದಾದಮೇಲೆ ಇನ್ನೊಬ್ರಿಗೆ ಮಾತಾಡೋಕ್ಕೆ ಬರುತ್ತೆ ಆದರೆ ಕಿವಿ ಕೇಳಿಸಲ್ಲ. ಈಗ ಒಬ್ಬರು ಗೈಡ್ ಇರ್ತಾರೆ, ಅವರು ಮಾತಾಡೋಂಗಿಲ್ಲ. ಆಗ ಅವರು ನಮಗೆ ಒಂದು ಸೌಂಡ್ ಕೊಡ್ತಾರೆ. ಆ ಸೌಂಡ್ ಪ್ರಕಾರ ನಾವು ಅವರು ಎಲ್ಲಿಗೆ ಸೌಂಡ್ ಮಾಡ್ತಾರೆ ಆ ಸೌಂಡ್ ಕೇಳಿಸ್ಕೊಂಡು ನಾವು ಅಲ್ಲಿಗೆ ಹೋಗಬೇಕು. ಯಾರಿಗೆ ಮಾತಾಡೋಕ್ಕೆ ಬರುತ್ತೆ ಅವರು ಇನ್ನು 3 ಜನನ ಗೈಡ್ ಮಾಡಬೇಕು.
ಆ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ, ನನ್ನ ಹಿಂದೆ ಬನ್ನಿ ಅಂತ. ಅದಾದಮೇಲೆ ನಾವು ಅದರಿಂದ ಏನು ಕಲ್ತ್ವಿ ಅಂದರೆ, ಈಗ ನಾವು ಬಟ್ಟೆ ಹಾಕ್ಕೊಂಡು ಆಗ ಎಷ್ಟು ಕಷ್ಟಪಟ್ವಿ ಅಂದರೆ, ಅಲ್ಲಿ ಹೋದರೆ ಬಿದ್ದುಬಿಡ್ತೀವಿ ಅಥವಾ ಏನೋ ಅಡ್ಡ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅದೇ ಥರ ಬೇರೆಯವರು ಇರ್ತಾರೆ, ಅಂದರೆ ಡಫ್ ಆ್ಯಂಡ್ ಡಮ್ ಬ್ಲೈಂಡ್ ಆಗಿರ್ಬೋದು, ಅವರು ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಅಂತ ನಾವು ತಿಳ್ಕೊಂಡ್ವಿ ಇವತ್ತು. ಹಾಂ, ಇದು ನಾವು ಕೆಫೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಫಾರ್ಮರ್ ಸಿ ಅಂತ ಹೆಸರಿಟ್ಟಿದ್ದೀವಿ. ಫಾರ್ಮರ್ ಸಿ ಅಂದರೆ ಈಗ ಎಲ್ಲ ಮೆಡಿಕಲ್ ಆಗಿದೆ, ಇಲ್ಲಿ ಫಾರ್ಮರ್ ಸಿ ಅಂದರೆ ಫಾರ್ಮರ್ನ ನೋಡಿ ಅಂತ, ಇನ್ನೊಂದು ಫಾರ್ಮರ್ ಕಮ್ಯುನಿಟಿ ಅಂತ ಆಗುತ್ತೆ. ಇಲ್ಲಿ ನಾವು ಗೇಮ್ಸ್ ಆಗಿರ್ಬೋದು ಮತ್ತು ಸೆಲ್ಫ್ ಕೆಫೆ ಮಾಡ್ಕೋತೀವಿ. ನಾವು ಏನೋ ಕುಕ್ಕಿಂಗ್ ಮಾಡ್ಕೊಂಡಿದ್ರೆ ಅದಕ್ಕೆ ಅವ್ರಿಗೆ ಏನು ಟಾಪಿಂಗ್ಸ್ ಇಷ್ಟ ಆಗುತ್ತೆ ಅವ್ರ ಇಷ್ಟದ ಪ್ರಕಾರ, ಅವ್ರ ಟೇಸ್ಟ್ ಪ್ರಕಾರ ಅವ್ರು ಹಾಕೋತಾರೆ. ಇಲ್ಲಿ ಬಂದರೆ ಇಲ್ಲಿ ಮತ್ತು ನಾವು ಟೈಮ್ ನೋಡಲ್ಲ, ಟೈಮ್ ಬದಲು ನಾವು ಕ್ಲಾಕ್ ಬದಲು ಸ್ಮೈಲ್ ಆ್ಯಂಡ್ ಡು ವಾಟ್ ಇಟ್ ನೀಡ್ಸ್ ಟು ಅಂತ ಇದೆ. ಅಂದರೆ ನಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾವು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಈಗ 10 ನಿಮಿಷ 15 ನಿಮಿಷ ಅಂತಲೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಲ್ಲ. ಇದು ಹೆಂಗೆ ಗಡಿಯಾರ 12ರಿಂದ ತಿರ್ಗಾ 1, 3, 5, 6 ತಿರ್ಗಾ 12ಕ್ಕೆ ಹೋಗುತ್ತೆ, ಅದೇ ಥರ ಇಲ್ಲಿ ಸ್ಮೈಲ್ ಆ್ಯಂಡ್ ಡು ವಾಟ್ ಇಟ್ ನೀಡ್ಸ್ ಟು ಸ್ಮೈಲ್ ಆ್ಯಂಡ್ ಡು ವಾಟ್ ಇಟ್ ನೀಡ್ಸ್ ಟು ಸ್ಮೈಲ್, ಅದೇ ರೊಟೇಟ್ ಆಗ್ತಾ ಇರುತ್ತೆ ಅಂತ ಇದು ಕಾನ್ಸೆಪ್ಟು. ಮತ್ತು ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀರ ಬೆಡ್ಡೆಲ್ಲ ಇದೆ. ಈಗ ತಾನೇ ಬೆಳಗ್ಗೆ ಹಾರ್ವೆಸ್ಟ್ ಮಾಡಿದ್ವಿ. ಈ ಸೊಪ್ಪನ್ನ ತಗೊಂಡು ನಾವು ಇಲ್ಲಿ ಕೆಫೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೋತೀವಿ. ಇಲ್ಲಿ ಕೆಫೆಯಲ್ಲಿ ಒಂದು ಪಲ್ಯ ಆಗಿರ್ಬೋದು ಅಥವಾ ಸಲಾಡ್ಸ್ ಆಗಿರ್ಬೋದು, ಕಷಾಯ ಆಗಿರ್ಬೋದು, ಇಲ್ಲಿ ನಾವು ಪ್ರಿಪ್ರೇಷನ್ಗೆ ಇಲ್ಲಿ ಇಟ್ಕೊಂಡಿದ್ದೀವಿ. ನೀವೇ ಎಲ್ಲ ತಯಾರು ಮಾಡ್ಕೋತೀರಿ? ಹೌದು. ಪ್ರತಿದಿನ ಮಾಡ್ಕೋತೀರಾ ಇಲ್ಲ ಟೈಮ್? ನಮಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ. ಇಲ್ಲದ ನಾಡ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ, ಹಾಡ ಬರೆಯುತ್ತೇವಾ, ಇನಲದ ಹಾಡ ಬರೆಯುತ್ತೇವಾ, ಹಾಡ ಬರೆಯುತ್ತೇವಾ, ಇನಲದ ಹಾಡ ಬರೆಯುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಕೋಟಿ ಮನಸ್ಸಿನ 100 ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ
ಈ ಕಡೆಗೆ ಬಾ. ಹಿರಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.